ಆವಾಗ ನಾವು ಈ ಒಂದು ಪ್ರಸಿದ್ಧವಾದ ಶ್ಲೋಕನ್ನ ಕೇಳ್ತೀವಿ. ಇದು ಹೀಗೆ ಇರುತ್ತೆ. ಮಂಗಳಂ ಭಗವಾನ್ ವಿಷ್ಣು ಮಂಗಳಂ ಮಧುಸೂದನ ಮಂಗಳಂ ಪುಂಡರೀಕಾಕ್ಷೌ ಮಂಗಳಂ ಗರುಡಧ್ವಜ. ಏನಿದರ ಅರ್ಥ? ಮಂಗಳಂ ಭಗವಾನ್ ವಿಷ್ಣು, ದೇವರು ಅಂದ್ರೆ ಭಗವಂತ ವಿಷ್ಣುನೇ ಮಂಗಳ. ಮಂಗಳ ಅಂದ್ರೆ ಏನು? ಶುಭ, ಸಂತೋಷ, ಸಮೃದ್ಧಿ. ಆ ದೇವ್ರ ರೂಪನೇ ಸಮೃದ್ಧಿ, ಆ ದೇವ್ರ ರೂಪನೇ ಸಂತೋಷ. ಅದೇ ಮಂಗಳಂ ಭಗವಾನ್ ವಿಷ್ಣು. ಮಂಗಳಂ ಮಧುಸೂದನ, ಇದರಲ್ಲಿ ಎರಡು ಅರ್ಥ ಇದೆ. ಮಧುಕೈಟ ರಾಕ್ಷಸನ್ನ ಸಂಹಾರ ಮಾಡಿದ್ದೇ ಭಗವಂತ, ಅದಕ್ಕೆ ಮಧುಸೂದನ. ಇನ್ನೊಂದು ಅರ್ಥ ಏನು ಅಂತಂದ್ರೆ, ಮನುಷ್ಯರಲ್ಲಿ, ನಮ್ಮಂತ ಮನುಷ್ಯರಲ್ಲಿ ರಜೋಗುಣ ತಾಮಸ ಗುಣನ ನಾವು ಯಾವಾಗ ಸಂಹಾರ ಮಾಡ್ತೀವೋ, ಬರೀ ಸಾತ್ವಿಕ ಗುಣದಿಂದ ನಾವು ಬದುಕ್ತೀವೋ, ಅದೇ ಮಂಗಳ. ಮಂಗಳಂ ಮಧುಸೂದನ. ಮಂಗಳಂ ಪುಂಡರೀಕಾಕ್ಷ. ಪುಂಡರೀಕಾಕ್ಷ ಅಂತಂದ್ರೆ ಕೃಷ್ಣ. ಯಾವಾಗ ನಾವು ದೇವ್ರ ಸ್ಮರಣೆ ಮಾಡ್ತೀವೋ, ಭಗವಂತನ ಸ್ಮರಣೆ ಮಾಡ್ತೀವೋ, ಕೃಷ್ಣನ್ ಸ್ಮರಣೆ ಮಾಡ್ತೀವೋ, ಆ ಕೃಷ್ಣ, ಆ ದೇವ್ರು ಒಂದು ಕಣ್ಣು ಎತ್ತಿ ನೋಡಿದ್ರೆ ನಮ್ಮನ್ನ, ನಮ್ಮ ಜೀವನವೇ ಮಂಗಳ. ಅದಕ್ಕೆ ಮಂಗಳಂ ಪುಂಡರೀಕಾಕ್ಷ. ಮಂಗಳಂ ಗರುಡಧ್ವಜ. ಇದರಲ್ಲೂ ಎರಡು ಅರ್ಥ ಇದೆ. ಒಂದು, ವಿಷ್ಣು ಗರುಡಾರೂಢನಾಗಿ ಕಾಣಿಸ್ಕೊಂಡ್ರೆ ಅದು ಮಂಗಳ. ಅಂದ್ರೆ ನಾವು ನಿಜವಾಗ್ಲೂ ವಿಷ್ಣುನ ಗರುಡಾರೂಢನಾಗಿ ನೋಡೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಈ ದೇವಸ್ಥಾನಗಳಿಗೆಲ್ಲ ಹೋದಾಗ ನಾವು ಧ್ವಜಸ್ತಂಭ, ಆ ಧ್ವಜಾನ್ ನೋಡ್ಬೇಕಂತೆ, ಅದೇ ಮಂಗಳ. ಎರಡನೇ ಅರ್ಥ ಏನು ಅಂದ್ರೆ, ಶಕುನಿ ಶಾಸ್ತ್ರದಲ್ಲಿ ನಾವು ಯಾವ್ದಾದ್ರೂ ಒಂದು ಕಾರ್ಯ ಮಾಡಕ್ ಹೊರಟಾಗ ಆಕಾಶದಲ್ಲಿ ಪ್ರದಕ್ಷಿಣಾಕಾರವಾಗಿ ಗರುಡ ತಿರುಗುತ್ತಾ ಇದ್ರೆ ಆ ಕೆಲಸ ನಿರ್ವಿಘ್ನವಾಗಿ ನಡೆಯುತ್ತಂತೆ. ಇದು ಶಕುನಿ ಶಾಸ್ತ್ರದ ಪ್ರಕಾರ. ಅದಕ್ಕೆ ಈ ಶ್ಲೋಕ ಅಂಥ ಪ್ರಸಿದ್ಧವಾಗಿರೋದು. ಏನು? ಮಂಗಳಂ ಭಗವಾನ್ ವಿಷ್ಣು ಮಂಗಳಂ ಮಧುಸೂದನ ಮಂಗಳಂ ಪುಂಡರೀಕಾಕ್ಷೌ ಮಂಗಳಂ ಗರುಡಧ್ವಜ.